ಮತಗಳ್ಳತನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗಿರೋದು ಮೆಜೆಸ್ಟಿಕ್ ಸುತ್ತಮುತ್ತ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ಬಿಟ್ಟಿದೆ. ಮೆಜೆಸ್ಟಿಕ್, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ವೃತ್ತ ಸುತ್ತಮುತ್ತ ಈಗ ಟ್ರಾಫಿಕ್ ಜಾಮ್ ಹೆಚ್ಚಾಗ್ಬಿಟ್ಟಿದೆ. ಈಗಾಗಲೇ ಪರ್ಯಾಯ ಮಾರ್ಗಗಳನ್ನು ಕೂಡ ಹೇಳಲಾಗಿದೆ. ಬಟ್ ಇಲ್ಲಿ ನೋಡಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೆ. ಅದೇ ರೀತಿಯಾಗಿ ಫ್ರೀಡಂ ಪಾರ್ಕ್ನಿಂದ ಹಿಡಿದು ಚುನಾವಣಾ ಆಯೋಗದವರೆಗೂ ಪ್ರತಿಭಟನಾ ಮೆರವಣಿಗೆ ಇರುತ್ತೆ. ಕಾಲ್ನಡಿಗೆಯ ಮೂಲಕನೇ ರಾಹುಲ್ ಗಾಂಧಿ ಅವರು ತೆರಳಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಈ ಒಂದು ಪ್ರತಿಭಟನಾ ರ್ಯಾಲಿಯ ಎಫೆಕ್ಟ್ ತಟ್ತಾ ಇದೆ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ. ಸಾಲಿಗೂ ಕೂಡ ಬಸ್ಗಳು ನಿಂತಿದ್ದಾವೆ. ಜೊತೆಗೆ ಟ್ರಾಫಿಕ್ ಜಾಮ್ ಹೆಚ್ಚಾಗ್ಬಿಟ್ಟಿದೆ, ಗಮನಿಸಬಹುದು ನೀವು. ಈಗಾಗಲೇ ಪರ್ಯಾಯ ಮಾರ್ಗಗಳ ಬಗ್ಗೆ ಕೂಡ ಹೇಳಲಾಗಿತ್ತು. ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಎಲ್ಲೆಲ್ಲಿ ಪ್ರತಿಭಟನಾ ಮೆರವಣಿಗೆ ಹೋಗುತ್ತೆ ಅನ್ನೋದರ ಕಾರಣಕ್ಕೆ ಒಂದಷ್ಟು ಆಲ್ಟರ್ನೇಟಿವ್ ರೋಡ್ಗಳ ಬಗ್ಗೆ ಕೂಡ, ರೂಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗಿತ್ತು. ಬಟ್ ತಿಳಿದವರು ತಿಳ್ಕೊಂಡು ಹೋಗಿರ್ತಾರೆ, ಗೊತ್ತಿಲ್ಲದೆ ಇರೋರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ತಾ ಇದೆ. ಇಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಜೊತೆಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ಯಾವ ರೂಟ್ನಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್. ನೋಡೋಣ. ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆ ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ನಾನೀಗ ನಗರದ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ಕಿನ KSRTC ಹಾಗೂ BMTC ತೆರಳುವಂತಹ ಮಾರ್ಗವನ್ನು ನಾವು ವಿಜುವಲಲ್ಲಿ ನೋಡ್ತಾ ಇದ್ದೀವಿ. ಸಂಚಾರ ದಟ್ಟಣೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಸ್ಲೋ ಮೂವಿಂಗ್ ವೆಹಿಕಲ್ಗಳು ಸ್ಲೋ ಮೂವಿಂಗ್ ಇರುವಂಥದ್ದನ್ನು ನಾವು ದೃಶ್ಯಗಳು ನೋಡ್ಬೋದು. ಸಾಲು ಸಾಲಾಗಿ ಬಸ್ಗಳು ಅಂದರೆ BMTC ಬಸ್ ಹಾಗೇನೆ ವಿವಿಧ ಬಸ್ಗಳು ಸಾಲು ಸಾಲಾಗಿ ಇರುವಂಥದ್ದನ್ನು ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸಹಜವಾಗಿ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಜನರು ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆಗೊಳ್ಳಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನಾ ಮೂಲಗಳಿಂದ ಈಗಾಗಲೇ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಮಾರ್ಗ ಬದಲಾವಣೆ ಕೂಡ ಈ ಬಾರಿ ಈ ದಿನ ಸಂಚಾರ ದಟ್ಟಣೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್, KR ಸರ್ಕಲ್, ಫ್ರೀಡಂ ಪಾರ್ಕ್, ಕಾರ್ಪೊರೇಷನ್ ಸರ್ಕಲ್, ಹಾಗೇನೆ ವಿಧಾನಸೌಧ, ಹಾಗೇನೆ ಈ ಒಂದು ಭಾಗ ಸುತ್ತಮುತ್ತ ಮಲ್ಲೇಶ್ವರಂ, ಹಾಗೇನೆ ಓಕ್ಲಿಪುರಂ ಭಾಗ ಸುತ್ತಮುತ್ತ ಸಂಚಾರ ದಟ್ಟಣೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಂಚಾರ ಮಾರ್ಗ ಬದಲಾವಣೆ ಕೂಡ ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಮಾರ್ಗದಲ್ಲಿ ಜನರು ಕೂಡ ತಾವು ಯಾರು ಕೂಡ ಸಂಚಾರ ಮಾಡಬಾರ್ದು ಅನ್ನುವಂಥದ್ದು. ಮುಖ್ಯವಾಗಿ ಮೈಸೂರು ಬ್ಯಾಂಕ್ ಕಡೆಯಿಂದ ಚಾಲುಕ್ಯ ಸರ್ಕಲ್ ಕಡೆಗೆ, ಹಾಗೇನೆ ಶಾಂತಲಾ ಜಂಕ್ಷನ್ನಿಂದ ಖೋಡೆ ಸರ್ಕಲ್ನಿಂದ ಆನಂದರಾವ್ ಮೇಲ್ಸೇತುವೆ, ಹಳೆ JDS ಕ್ರಾಸ್, ಶೇಷಾದ್ರಿಪುರಂ ರಸ್ತೆ, ಹಾಗೇನೆ ಫ್ರೀಡಂ ಪಾರ್ಕ್ಗೆ ಸಾಗುವಂತಹ ಮಾರ್ಗ, ಈ ಮಾರ್ಗದಲ್ಲಿ ಯಾರು ಕೂಡ ಬರಬೇಡಿ ಅನ್ನುವಂಥದ್ದು. ಹಾಗೆಯೇ ಚಾಲುಕ್ಯ ಸರ್ಕಲ್ನಿಂದ ಮೈಸೂರು ಬ್ಯಾಂಕ್ ಕಡೆಗೂ ಕೂಡ ಯಾರು ಬರಬೇಡಿ ಅನ್ನುವಂಥದ್ದು. ಕಾಳಿದಾಸ ರಸ್ತೆಯಿಂದ ಕನಕದಾಸ ಜಂಕ್ಷನ್ ಕಡೆಯಿಂದ ಫ್ರೀಡಂ ಪಾರ್ಕ್ ಕಡೆ ಕೂಡ ಯಾರು ವೆಹಿಕಲ್ ತಗೊಂಡು ಬರಬೇಡಿ. ಯಾಕೆಂದರೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಜನರು ಇರ್ತಾರೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇರ್ತಾರೆ, ಹಾಗೆಯೇ ಕಾಂಗ್ರೆಸ್ಸಿನ ಮುಖಂಡರಿರ್ತಾರೆ, ಅವರ ಹಿಂಬಾಲಕರು ಇರ್ತಾರೆ. ಹಾಗಾಗಿ ಇನ್ನು ನಾವು ಆ ದೃಶ್ಯಗಳು ನೋಡ್ಬೋದು. ಫ್ರೀಡಂ ಪಾರ್ಕಿಗೆ ಹೋಗುವಂತಹ ಮೂಮೆಂಟ್ಸ್ ಇದೆ. ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಟ್ರಾಫಿಕ್ ಜಾಮ್ ಇಲ್ಲದಿದ್ದರೂ ಕೂಡ ಕೆಲವೇ ಹೊತ್ತಿನಲ್ಲಿ ಒಂದು ಪ್ರತಿಭಟನೆ ಆರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಸಂಚಾರ ದಟ್ಟಣೆ ಆಗುವಂಥದ್ದು ನಿಶ್ಚಯ. ಇನ್ನು ಪರ್ಯಾಯವಂತಹ ಮಾರ್ಗವನ್ನು ಸೂಚನೆ ಯಾವುದಂತಂದರೆ ಸುಬ್ಬಣ್ಣ ಜಂಕ್ಷನ್ನಿಂದ ಬಲ ತಿರುವು ಪಡೆದುಕೊಂಡು ಆನಂದರಾವ್ ಸರ್ಕಲ್ ಕಡೆಗೆ ಸಂಚರಿಸ್ಬೋದು. ಹಾಗೆಯೇ ಲೂಲು ಮಾಲ್, KMF, ರಾಜೀವ್ ಗಾಂಧಿ ಸರ್ಕಲ್ನಿಂದ ಮಂತ್ರಿ ಮಾಲ್, ಸ್ವಸ್ತಿಕ್ ಸರ್ಕಲ್, ಶೇಷಾದ್ರಿಪುರಂ, ನೆಹರು ಸರ್ಕಲ್, ಹಾಗೆಯೇ ರೇಸ್ ಕೋರ್ಸ್ ಮೇಲ್ಸೇತುವೆ, ಹಾಗೆಯೇ ರೇಸ್ ಕೋರ್ಸ್ ಕೆಳಸೇತುವೆ ಮೂಲಕ ಬೇರೆ ಬೇರೆ ಕಡೆ ಅಂದರೆ ಮಲ್ಲೇಶ್ವರಂ ಹೋಗುವಂಥವ್ರು, ಶೇಷಾದ್ರಿಪುರಂ ಹೋಗುವಂಥವ್ರು, ಹಾಗೆ ಆ ಮೂಲಕ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಜನರು ಸಂಚಾರವನ್ನು ಮಾಡ್ಬೋದು. ಇನ್ನು ಚಾಲುಕ್ಯ ಸರ್ಕಲ್ನಿಂದ LRD, ರಾಜ್ಭವನ್ ರಸ್ತೆ, ಇನ್ಫ್ಯಾಂಟ್ರಿ ರಸ್ತೆ, ಇಂಡಿಯನ್ ಎಕ್ಸ್ಪ್ರೆಸ್ನಿಂದನೂ ಕೂಡ ಕೆಲವರು ತೆರಳಬಹುದು ಅನ್ನೋಂಥದ್ದು. ಹಾಗಾಗಿ ಎಲ್ಲಿ ಜಾಮ್ ಆಗುತ್ತೆ, ಈ ಒಂದು ಮೆಜೆಸ್ಟಿಕ್ ಸುತ್ತಮುತ್ತ ಎಲ್ಲಿ ಸಂಚಾರ ದಟ್ಟಣೆ ಆಗುತ್ತೆ, ಅದಕ್ಕೆ ಪರ್ಯಾಯವಂತಹ ಮಾರ್ಗವನ್ನು ಕೂಡ ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಅಥವಾ ಈ ದಿನ ಈ ಒಂದು ಮಾರ್ಗದಲ್ಲಿ ಅಂದರೆ ಮೆಜೆಸ್ಟಿಕ್ಕಿನ ಸುತ್ತಮುತ್ತ ಯಾರು ಕೂಡ ಬರಬೇಡಿ. ಅದರಲ್ಲೂ ಕೂಡ ಕಾರ್ಪೊರೇಷನ್, ಫ್ರೀಡಂ ಪಾರ್ಕ್, ಹಾಗೆಯೇ ವಿಧಾನಸೌಧ ಸುತ್ತಮುತ್ತ, ಹಾಗೆಯೇ ಏನು ಈ ಒಂದು ಮಲ್ಲೇಶ್ವರಂ ಭಾಗಕ್ಕೆ ಹೋಗ್ತೀರಿ, ಆ ಒಂದು ಭಾಗಕ್ಕೆ ಹೋಗುವಂತಹ ಜನರು ಅಥವಾ ಪ್ರಯಾಣಿಕರು ಅಥವಾ ಜನಸಾಮಾನ್ಯರು ವಾಹನವನ್ನು ತೆಗೆದುಕೊಂಡು ಬರಬಾರ್ದು. ಬೇರೆ ಕಡೆ ತಾವು ಅನ್ಯ ಮಾರ್ಗವನ್ನು ನೋಡಿಕೊಳ್ಳೋದು ಉತ್ತಮ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ನದಾಬ್ ಜೊತೆ ಗಣೇಶ್ ರೆಡ್ಡಿ, TV5 ಬೆಂಗಳೂರು.